ನಿನ್ನೆ ಏನು ಘಟನೆ ನಡೆದಿದೆ ನಾನು ಸರಿ ಅಂತ ನಾನು ಹೇಳುದಿಲ್ಲ. ಬಟ್ ಬಿಜೆಪಿಯವರು ಹಿಂದೆ ಏನೇನ್ ನಡೆದಿತ್ತು ಅಂತ ಲೆಕ್ಕ ಇಟ್ಕೊಳ್ಬೇಕು. ಹಿಂದೆ ಎಲ್ಲೆಲ್ಲಿ ರೈಫಲ್ ಸಿಕ್ತು, ಎಲ್ಲೆಲ್ಲಿ ಲಾಠಿ, ಇದು ಕತ್ತಿ, ಲಾಂಗು, ಮಚ್ಚು ಸಿಕ್ತು, ಪೊನ್ನಂಪೇಟೆ ಶಾಲೆ ಪಕ್ಕದಲ್ಲಿ ಏನಾಯ್ತು, ಇವೆಲ್ಲ ಕೂಡ ರೈಫಲ್ಗಳು ಸಿಕ್ಕಿದ್ದು, ಇವೆಲ್ಲ ಕೂಡ ನಿಮ್ದು ಎಲ್ಲ ಹಿಸ್ಟ್ರಿಗಳೆಲ್ಲ ಇದೆ. ನಾನು ಅದೆಲ್ಲ ಕರೆಕ್ಟು ಅಂತ ಹೇಳುದಿಲ್ಲ, ಇಲ್ಲ ಅವ್ನು ಯಾರೋ ಮೊಟ್ಟೆ ಹೊಡೆದು ಕರೆಕ್ಟು ಅಂತ ನಾನು ಹೇಳುದಿಲ್ಲ. ಮೊಟ್ಟೆ ಹೊಡೆದು ಕರೆಕ್ಟು ಅಂತ ನಾವು ಹೇಳುದಿಲ್ಲ. ಕಾನೂನು ರೀತಿ ಏನ್ ಕ್ರಮ ಕೈಗೊಳ್ಬೇಕು ನಮ್ಮ ಹೋಮ್ ಮಿನಿಸ್ಟರ್ ಆಗ್ರೆ ತಿಳಿಸಿದ್ದಾರೆ. ಯಾರೋ ಒಬ್ಬರ ಮೇಲೆ ಮಾಡುತ್ತಲೇ ಇಲ್ಲ. ಪ್ರಜಾಪ್ರಭುತ್ವದ ಹಕ್ಕಿ ಇರ್ತದೆ. ನಮ್ಮ ಆಫೀಸ್ ಬರೋದಕ್ಕೆ ನಾವೇನು ಕಾನೂನಲ್ಲಿ ಅವಕಾಶ ಇದ್ರೆ ಬೇಕಾದ್ರೆ ಬಂದು ಏನ್ ಬೇಕಾದ್ರು ಮಾಡ್ಲಿ. ಇವೆಲ್ಲ ನಡೆದಿದೆ, ಇವೆಲ್ಲ ಬೇಕಾದಷ್ಟು ಪ್ರತಿಭಟನೆ ನಡೆದಿದೆ. ಬಟ್ ನೀವು ಕೂಡ ಅರ್ಥ ಮಾಡ್ಕೊಳ್ಬೇಕು, ಇದು ದೇಶದ ಯುವಕರ ಭವಿಷ್ಯ, ಯುವ ಧ್ವನಿ ಇದು. ನಾವು ಇದಕ್ಕೆ ಅವ್ರು ಯಾರಿಗೂ, ನಿಮ್ಮ ಮಕ್ಕಳೇ ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ, ನಿಮ್ಮ ಮಕ್ಕಳಿಗೆ ಭವಿಷ್ಯಕ್ಕೆ ಹಾಳಾಗ್ತಾ ಇದೆ. ಯಾಕೆ ಮುಚ್ಕೊಳ್ತಾ ಇದ್ದೀರಾ? ಒಪ್ಕೊಳ್ಳಿ. ರಾಜೀನಾಮೆ ಕೊಡೋದ್ರಲ್ಲಿ ಏನ್ ತಪ್ಪಿದೆ? ರಾಜೀನಾಮೆ ಕೊಟ್ಬಿಟ್ರೆ ಏನಾಗೋಗ್ತದೆ? ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಆಗ್ಲಿ, ಇವೆಲ್ಲ ಕೂಡ ಚರ್ಚೆ ಆಗ್ಬೇಕಿದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲ ಕೂಡ ಆಗ್ಬೇಕು. ನಾವು ನಿಮ್ಗೂ ಎಷ್ಟೋ ಸಂದರ್ಭದಲ್ಲಿ ಟೀಕೆ ಬೇಡ ಅಂತ ಹೇಳ್ತೀವ. ಟೀಕೆ ಮಾಡ್ಬೇಕು. ಟೀಕೆ ಮಾಡಿದ್ರೆ ನಾವು ತಿದ್ಕೊಳ್ತೀವಿ. ನಾವು ಟೀಕೆ ಮಾಡಿದಾಗ ನೀವು ತಿದ್ಕೋಬೇಕು. ಇದು ವ್ಯವಸ್ಥೆ. ಇದು ನನ್ನ ಅಭಿಪ್ರಾಯ. ರಾಜ್ಯದಲ್ಲಿ ಕೊತ್ವಾಲ್ ಆಡಳಿತ ನಡೀತಾ ಇದೆ ಅನ್ನುವಂತ ಆರೋಪವನ್ನು ಮಾಡಿದ್ದಾರೆ. ಅವ್ರ ಖುಷಿಗೆ ಏನ್ ಬೇಕಾದ್ರೂ ಮಾತಾಡ್ಲಿ, ಹೆಂಗ್ ಬೇಕಾದ್ರೂ ಮಾತಾಡ್ಕೊಳ್ಳಿ. ನಾನು ಈ ಸ್ಥಾನಕ್ಕೆ ಬರ್ಬೇಕಾದ್ರೆ ಒಬ್ಬ ವಿದ್ಯಾರ್ಥಿ ನಾಯಕನಿಂದ ಹಳ್ಳಿಲಿ ಹುಟ್ಟೊಬ್ಬ ಮಗ, ಅಲ್ಲಿಂದ ಬಂದು ಇಲ್ಲಿವರೆಗೂ ನಾನು ಬೆಳೆದಿದ್ದೀನಿ. ಎಷ್ಟು ಪರಿಶುದ್ಧವಾದಂತ ರಾಜಕಾರಣ ಮಾಡ್ತಾ ಇದ್ದೀನಿ, ಪರಿಶುದ್ಧವಾದಂತ ಆಳ್ತ ಕೊಡ್ತಾ ಇದ್ದೀನಿ. ಅದನ್ನ ಅವ್ರ ಕೈಲಿ ಸಹಿಸ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಅವ್ರು ಬಿಟ್ಟಿದ್ದಾರೆ.